ಅಧ್ಯಕ್ಷರಾದ ಪರಶುರಾಮ್ ಸರ್ ಅವರಿಗೂ ಮತ್ತು ಬಸವರಾಜ್ ಕೊಡಗುಂಡಿ ಸರ್ ಅವರಿಗೂ ಮತ್ತೊಮ್ಮೆ ನಾವು ವಿದ್ಯಾರ್ಥಿಗಳು ಚಿರಋಣಿಯಾಗಿರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸಮಾರಂಭದ ಮಾತುಗಳನ್ನು ಆಡಲು ಬಂದಿರುವಂತಹ ಶ್ರೀ ದೇವೇಂದ್ರ ಗೌಡ್ ಎಸ್ ಸರ್ ಅವರು ಕೂಡ ತಮ್ಮ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಎಲ್ರಿಗೂ ನಮಸ್ಕಾರ. ಕೇಳಿಸುತ್ತೆ ಅಂತ ಅನ್ಸುತ್ತೆ. ನಮಗೆ ಬೇಕಾಗಿತ್ತು ಇವತ್ತಿನ ಈ ದಿನದ ನಮ್ಮಣ್ಣ ಅಮರಚಿಂತರ ಬಗ್ಗೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಅವರೇನು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಮರು ಚಿಂತನೆ ಅಥವಾ ಮರು ಓದು ಇವತ್ತು ಮಾಡಿದ್ದೇವೆ. ಅದು ಭಂಡಾರ ಪ್ರಕಾಶನದವರು ಇಡೀ ಅವರ ಕಾದಂಬರಿ ಮತ್ತು ಕಾವ್ಯದ ಕುರಿತು ಈಗಿನ ಪೀಳಿಗೆಗೆ ಅದರ ಹಸ್ತಾಂತರಗೊಳಿಸಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಇಲ್ಲಿ ಒಂದು ದಿನದ ಈ ವಿಚಾರಗೋಷ್ಠಿಯಲ್ಲಿ ಪ್ರಬಂಧ ಮಂಡನೆ ಮಾಡಿದಂಥ ಎಲ್ಲರೂ ಕೂಡ ಸಿಕ್ಕ ಸಮಯದಲ್ಲಿ ಅವರಿಗೆ ಸಿಕ್ಕ ಸಮಯದಲ್ಲಿ ಮುಗಿಸಿದ್ದಾರೆ. ಇದು ಬಹಳ ಕಷ್ಟದ ವಿಷಯ. ಬೇರೆ ಬೇರೆ ಕಡೆ ಹೋಗೋದಾಗ ನೋಡಿರ್ತೀವಿ ನಾವು 45 ನಿಮಿಷ ಒಂದು ತಾಸು ಕೊಟ್ಟರೆ ಮುಗಿಸ್ತಿರೋರು 10 ನಿಮಿಷದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮುಗಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಮತ್ತೆ ಧನ್ಯವಾದಗಳು. ಬಹಳ ಇವತ್ತು ಈ ಸಮಾರಂಭ ಸಮಾರಂಭಕ್ಕೆ ನನ್ನನ್ನು ಯಾಕೆ ಹಾಕಿದ್ದಾರೆ ಅನ್ನೋದು ನನಗೆ ಕ್ವಶನ್ ಆಗಿ ಕೇಳ್ತಾ ಇದೆ. ಯಾಕೆಂದರೆ ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ನೇಷ್ಟು ಅಲ್ಲ, ಉಪನ್ಯಾಸಕನೂ ಅಲ್ಲ, ಏನಲ್ಲ, ಒಬ್ಬ ಸಂಘಟಕ. ಅದು ನಾಟಕ ಆಡ್ಸೋನು, ನಾಟಕ ಆಡೋನು. ಈ ಯಾವ ನಾಟಕ ಆಡ್ಸಕ್ಕೆ ನಾನು ಕರೆದಾದ್ರು ಗೊತ್ತಾಗೋದು. ಸೊ ಆ ಕಾರಣಕ್ಕಾಗಿ ಇಲ್ಲಿವರೆಗೂ ಅಮರಚಿಂತರ ಸಾಹಿತ್ಯದ ವಿಚಾರ ಏನು ನೀವು ಮಂಡನೆ ಮಾಡಿದ್ದೀರಿ, ಆ ವಿಚಾರವನ್ನ ಮತ್ತೆ ನಾನು ನಿಮಗೆ ಹೇಳಿ ನನ್ನ ಶಾಣೆತನ ತೋರಿಸ್ಕೊಳ್ಳೋಕೆ ನಾನು ತಯಾರಿದ್ದೆ. ಆದರೆ ಕೆಲವು ವಿಚಾರಗಳನ್ನಂತೂ ಹಂಚಿಕೊಳ್ಳಬೇಕಂತ ತಯಾರಾಗಿ ಬಂದಿದ್ದೀನಿ. ಆ ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಯಾಕೆಂದರೆ ಅವ್ರು ಬಹಳ ಮುಖ್ಯವಾಗಿ ಯಾವುದೇ ಒಂದು ಕಾವ್ಯ, ಕಾದಂಬರಿ, ಕತೆ ಹುಟ್ಟು ಅದು ಎಲ್ಲ ಕಾಲಕ್ಕೆ ಸರ್ವಕಾಲಿಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಸಂದರ್ಭದ ಕಾಲಘಟ್ಟ, ಅವತ್ತು ನಡೆದಂಥ ಸನ್ನಿವೇಶಗಳು, ಅದಕ್ಕೆ ಆ ಲೇಖಕ ಅಥವಾ ಕವಿ ಅದನ್ನು ಹೇಗೆ ರಿಸೀವ್ ಮಾಡಿಕೊಂಡ್ರೆ ಅದು ಆಧಾರದ ಮೇಲೆ ಅದನ್ನು ಮಂಡನೆಯನ್ನು ಮಾಡಿರ್ತಾರೆ. ಆದರೆ ಅದನ್ನ ಇಟ್ಟುಕೊಂಡು ಇವತ್ತು ಹೇಗೆ ಮಾಡಬಾರ್ದಾಗಿತ್ತು ಅಂತ ಕೇಳುವಂತಹ ಬಹಳಷ್ಟು ಜನ ನಾವೆಲ್ಲ ಇದ್ದೇವೆ. ಅದು ಸಾಧ್ಯ ಇಲ್ಲ. ಆದರೆ ಅವತ್ತು ಬಂದಂಥ ಆ ಪರಿಸ್ಥಿತಿ ಒಳಗೆ ಆತ ಸಮಾಜಮುಖಿಯಾಗಿ ವಿಷಯ ಮುಟ್ಲಿಕ್ಕೆ ಏನು ಮಾಡಿದ ಅನ್ನೋದನ್ನು ಮಾತ್ರ ನಾವು ತೆಗೆದುಕೊಳ್ಬೇಕೆ ಹೊರತು ಬೇರೆ ಕೂದಲಿಸುಳುವ ಕೆಲಸವನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಬಹಳ ಮುಖ್ಯವಾದಂಥ ವಿಚಾರ. ಆ ಕಾರಣಕ್ಕಾಗಿ ಅಮರಚಿಂತರ ವಿಚಾರಗಳು ಜಮ್ಮಣ್ಣವ್ರ ಬಗ್ಗೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿ ಏನು ಸ್ವಲ್ಪ ದಿವಸ ಮಹಾಂತೇಶ್ ಬಸ್ಕೆ ಅವರ ಅಧ್ಯಕ್ಷತೆಯಲ್ಲಿ ಇದ್ದಾಗ ಆ ಸಂದರ್ಭದಲ್ಲಿ ಅವರ ವಿಚಾರಗಳ ಬಗ್ಗೆ, ಅವರ ಒಡನಾಟಗಳ ಬಗ್ಗೆ ಅವರನ್ನು ನೋಡೋದು, ಮಾತನಾಡುವ ಅವಕಾಶ ಸಿಕ್ಕಂಥ ಸಂದರ್ಭ. ಹೀಗಾಗಿ ಅವಾಗಿಂದ ಅವರ ಸಾಹಿತ್ಯ ಇವುಗಳ ಬಗ್ಗೆ ಮಹಾಂತೇಶ್ ಬಸ್ಕೆ ಅವರು ಹೇಳಿದಾಗ ಕೇಳುವಂಥ ಸಂದರ್ಭ ಬಂದಿರುವಂಥದ್ದು. ಮತ್ತು ಬಹಳ ಮುಖ್ಯವಾಗಿ ನಾನು ಹೇಳುವಂಥದ್ದು, ಇವತ್ತು ನೀವು ಇಡೀ ಅವರ ಕಾದಂಬರಿ ಮತ್ತು ಕಾವ್ಯ ಅದು ಹೇಗೆ ಪರಿಣಾಮ ಬೀರ್ತು ಅಂತ ಎಲ್ಲ ಹೇಳಿದೆ. ಆದರೆ ನನ್ನ ಬಹಳ ಮುಖ್ಯವಾದಂಥ ಪ್ರಶ್ನೆ, ಇಲ್ಲಿ ಬಹಳ ಜನರು ನೀವೆಲ್ಲರೂ ಕೂಡ ಉಪನ್ಯಾಸಕರಿದ್ದೀರಿ, ಶಿಕ್ಷಕರಿದ್ದೀರಿ, ಮುಂದೆ ಶಿಕ್ಷಕರಾಗುವವರು ಇಲ್ಲಿ ಇದ್ದೀರಿ. ಅವರೆಲ್ಲರಿಗೂ ನಾನು ಕೇಳುವುದು ಅಥವಾ ನಾನು ವಿನಂತಿ ಮಾಡಿಕೊಳ್ಳೋದು ಏನಂತಂದರೆ, ಇಡೀ ಆ ಸನ್ನಿವೇಶ ಸೃಷ್ಟಿ ಆಗಲಿಕ್ಕೆ, ಆ ಕಾದಂಬರಿ ಸೃಷ್ಟಿ ಆಗಲಿಕ್ಕೆ ಅಮರಚಿಂತರು ಅಲ್ಲಿ ನೋಡಿದ ನೋಟ ಏನಿತ್ತಲ್ಲ ಸಮಾಜದಲ್ಲಿ, ಆ ನೋಟವನ್ನು ನೀವು ವಿದ್ಯಾರ್ಥಿಗಳಿಗೆ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ದಯವಿಟ್ಟು ಮಾಡಿ ಅನ್ನುವಂಥದ್ದು ನನ್ನ ಕಳಕಳಿಯ ವಿನಂತಿ. ಯಾಕಂದರೆ ಬಹಳಷ್ಟು ಜನ ಎಂಥ ಸ್ಥಿತಿಯಲ್ಲಿದ್ದೀವಿ ಅಂದರೆ, ನಾನು ಕೆಲವು ಸಾಲುಗಳನ್ನು ಬರ್ಕೊಂಡ್ಬಂದಿದೆ, ಕೆಲವರು ಬೇಜಾರಾದರೂ ಆಗ್ಬೋದು, ಕ್ಷಮಿಸಬೇಕು. ಏನಂದರೆ ಅವರು ಈ ಇಡೀ ಜಗತ್ತೇ ಒಂದು ಹಳ್ಳಿಯಾಗಿ ಇರುವಂತಹ ಸಂದರ್ಭದಲ್ಲಿ, ಎಲ್ಲವೂ ಕೂಡ ಸರಕಾಗಿರುವಂತಹ ಸಂದರ್ಭದಲ್ಲಿ ಅಕ್ಷರ ಸಾಹಿತ್ಯ ಎಲ್ಲವೂ ಕೂಡ
ಸರಕಾಗಿರುವಂತಹ ಸಂದರ್ಭದಲ್ಲಿ ಇಡೀ ಒಂದು ದಿನ ಇವತ್ತು ಜಮ್ಮಣ್ಣ ಅಮರಚಿಂತರ ಕಾದಂಬರಿ ಕಾವ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಮನುಷ್ಯತ್ವ ಸಮಾಜದ ಎಲ್ಲದ ಕುರಿತು ಅಮರಚಿಂತನ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ನಿಮಗೆ ಗೊತ್ತಿರಲಿ, ಬಹಳಷ್ಟು ಜನರಿಗೆ ಇವತ್ತು ಲಾಭ ನಷ್ಟಗಳ ಬಗ್ಗೆ ಲೆಕ್ಕ ಹಾಕುವವರಿಗೆ ಇಡೀ ನಾವೇನು ಒಂದು ದಿನದ ಈ ಕಸರತ್ತನ್ನು ಮಾಡಿದ್ವಿ ಅವ್ರಿಗೆಲ್ಲರೂ ವೇಸ್ಟ್ ಅಂತ ಅಂತಾರೆ. ಇಡೀ ಒಂದು ದಿನ ಇವತ್ತು ನಾವು ಮಾಡಿದ್ದು ಅವ್ರು ವೇಸ್ಟ್ ಅಂತಾರೆ. ಯಾಕಂದ್ರೆ ಅವರಿಗೆ ಲಾಭ ನಷ್ಟವೇ ಮುಖ್ಯ ಆಗಿರುವಂತಹ ವಿಚಾರ. ಇನ್ನು ಸಮಾಜಮುಖಿ ಇಲ್ಲಿ ತೊಡಗಿರುವವರಿಗೆ, ನನ್ನ ಸಂಘಟನೆ ಬೇರೆ ಬೇರೆ ತೊಡಗಿರುವಂತವರಿಗೆ ಕೆಲವು ವಿಚಾರಗಳು ಇಲ್ಲಿ ಸಿಗಲಿಕ್ಕೆ ಸಾಧ್ಯ ಆಗಿದೆ. ನನ್ನ ಮುಂದಿನ ಸಂಘಟನೆ ಮತ್ತು ಇದಕ್ಕೆ ಅವು ದಾರಿದೀಪ ಆಗಬಹುದು. ಆದರೆ ನಾವು ಕೆಲವೇ ಜನ ಇದ್ದೀವಿ, ಎಲ್ಲರೂ ಅವರಿಲ್ಲ. ಆದರೆ ಇದನ್ನೆಲ್ಲವನ್ನೂ ಹೊರತುಪಡಿಸಿ ಕೆಲವರಿಗೆ ಇನ್ನು ಪ್ರಮೋಷನ್ PA DA ಅದ್ರ ಬಗ್ಗೆನೇ ಲೆಕ್ಕ ಮಾಡುವ ಕೆಲವರಿಗೆ ಆಗಾಗಲೇ ಕಿರೀಟ ಇರ್ತದೆ. ಅವರಿಗೆ ಆ ಕಿರೀಟಕ್ಕೆ ಇನ್ನೊಂದು ಗರಿ ಸೇರಾಯಿತು ಅಂತ ಹೇಳಿ ಅನ್ಕೋಬಹುದು. ಆದರೆ ಇವೆಲ್ಲವನ್ನೂ ಹೊರತುಪಡಿಸಿದ್ರೆ ಬಹಳ ಮುಖ್ಯವಾಗಿ ಜಮ್ಮಣ್ಣ ಅಮರಚಿಂತವರು ಆ ಬರಹ ಸಂಬಂಧಪಟ್ಟಂತೆ ಅವರೇ ಕೆಲವು ವಿಚಾರಗಳನ್ನು ಹೇಳ್ಕೊಂಡಿರ್ತಾರೆ. ಹೊಸ ಹೋರಾಟ, ಹೊಸ ಆಲೋಚನೆಗಳಲ್ಲಿ ಪಾಲ್ಗೊಳ್ಳದೆ ಬರಹಕ್ಕೆ ಜೀವಂತಕ್ಕೆ ಬರಲಾರದು ಮತ್ತು ಬರೀ ಕಲ್ಪನೆಯೇ ತುಂಬಿಕೊಂಡ ಸಾಹಿತ್ಯದಿಂದ ಒಂದು ಸಮಗ್ರ ದರ್ಶನ ಸಾಧ್ಯವಾಗಲಾರದು ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಜೊತೆಗೆ ಎಲ್ಲವನ್ನೂ ದೂರದಿಂದ ನೋಡುವುದು ಒಂದು ಅಪಾಯವಾದರೆ ಅಗತ್ಯಕ್ಕಿಂತ ಹೆಚ್ಚು ಎಲ್ಲದರ ಒಳಗೆ ತೂರಿಕೊಂಡು ಬಿಡುವುದು ಕೂಡ ಒಂದು ಅಪಾಯ. ಈ ಎರಡೂ ಅತಿಗಳ ನಡುವೆ ಆರೋಗ್ಯಕರ ಅಂತರದಲ್ಲಿ ಕಲಾ ಸೃಷ್ಟಿಯಾಗಬೇಕು ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಅಂದರೆ ಬಹಳ 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 ಜಾಗರೂಕತೆಯಿಂದ ಹೆಜ್ಜೆ ಹಾಕಬೇಕು. ನೀನು ಯಾವುದಾದ್ರೂ ಒಂದು ಸೃಷ್ಟಿ ಮಾಡಬೇಕಾದ್ರೆ ಎಲ್ಲವನ್ನೂ ಕೂಡ ಅತಿಯಾಗಿಯೂ ಮಾಡದೇನೆ ಅಥವಾ ಬಿಟ್ಬಿಡದೇನೆ ಒಂದು ಸಮಾನ ಅಂತರದಲ್ಲಿ ಹೇಗೆ ಅದು ಎಲ್ಲರಿಗೂ ಹೊಡಿತಾ ಆಗುವ ಹಾಗೆ ನೋಡ್ಕೊಳ್ಬೇಕನ್ನುವಂಥ ಸೂಕ್ಷ್ಮವಾದಂಥ ಮಾತುಗಳನ್ನು ಅವರು ಹೇಳ್ತಾರೆ. ಸೊ ಇದು ನಮ್ಮೆಲ್ಲರಿಗೂ ಕೂಡ ನಾವು ಸಾಹಿತ್ಯ ಸೃಷ್ಟಿ ಮಾಡುವವರಿಗಾಗಿರ್ಬೋದು ಅಥವಾ ಸಂಘಟನೆ ಮೂಲಕ ಸಮಾಜಮುಖಿ ಚಿಂತನೆ ಮಾಡುವವರಿಗೂ ಕೂಡ ಒಂದಿಷ್ಟು ಪಾಠಗಳನ್ನು ಹೇಳ್ಕೊಡ್ತಾರೆ ಇದು ಅಂತೇಳಿ ನಾನು ಅನ್ಕೊಳ್ತೇನೆ. ಇದರ ಜೊತೆಗೆ ಯಾವುದೇ ಒಬ್ಬ ಸಾಹಿತಿ ಕಲಾವಿದನಿಗೆ ಒಂದು ರಾಜಕೀಯ ಪ್ರಜ್ಞೆ ಇರಲೇಬೇಕು ಕೂಡ. ಅದು ಅವ್ರು ಹೇಳುವ ಮಾತೇ, ಇದು ನನ್ನ ಮಾತು ಅಲ್ಲ. ಸರ್ ಅಮರಚಿಂತ ಅವ್ರು ಹೇಳುವ ಮಾತೇ. ಎಲ್ಲರೂ ಕೂಡ ಒಂದು ರಾಜಕೀಯ ಪ್ರಜ್ಞೆ ಇರಲೇಬೇಕು. ಕವಿಗೆ ಬರೀ ಕಳಕಳಿ ಇದ್ರೆ ಸಾಲದು. ಸೈದ್ಧಾಂತಿಕ ಸ್ಪಷ್ಟನೆ, ವೈಜ್ಞಾನಿಕವಾದ ತಿಳುವಳಿಕೆ, ಬದುಕನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸುವ ದೃಷ್ಟಿಕೋನ ಅಗತ್ಯ ಅನ್ನುವ ಮಾತನ್ನು ಅವರು ಬಳಸ್ತಾರೆ. ಅಂದರೆ ಇವತ್ತು ಹೇಗಾಗಿದ್ದೀವಿ ಅಂತಂದರೆ ನಾವೆಲ್ಲರೂ ಕೂಡ ಎಲ್ಲವನ್ನೂ ಗಮನಿಸ್ತಾ ಇದ್ದೇವೆ, ಎಲ್ಲವನ್ನೂ ನೋಡ್ತಾ ಇದ್ದೇವೆ. ಆದರೆ ಧೈರ್ಯವಾಗಿ ಯಾವುದನ್ನೂ ಹೇಳಲಿಕ್ಕೆ ಆಗದಂತಹ ಸ್ಥಿತಿಯಲ್ಲಿ ಗಿಲಿಗಿಲಿ ಒದ್ದಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿಯೇ ಅವರು ಕೆಲವು ಕಾವ್ಯದ ಸಾಲುಗಳು ನಮಗೇಗೆ ಬರ್ತಾರೆ ಅನ್ನುವಂತ ಅನಿಸ್ತದೆ. ಊದೋಟದಲ್ಲೊಂದು ಹುಲಿಗಳು ಹುಟ್ಟುವುದಿಲ್ಲ, ಕಾಗದ ಹುಲಿಗಳೆಂದು ಗರ್ಜಿಸುವುದಿಲ್ಲ ಅಂತ ನಾವು ಯಾವ ಹುಲಿಗಳೊಂದಿಗೆ ನಾವೇ ನಿರ್ಧಾರ ಮಾಡ್ಕೋಬೇಕು. ಅದರ ಜೊತೆಗೆ ರಕ್ತ ಸಿಕ್ತ ಖಡ್ಗ ನಿಮ್ಮ ಹೊರೆಯಲ್ಲಿ, ಹಂತಕರು ಯಾರೆಂದು ಮತ್ತೆ ಕೇಳಿದಿರಿ, ಬಿತ್ತುವ ಬೀಜ ನಿಮ್ಮ ಉಗ್ರಾಣದಲ್ಲಿ, ಬೆಳೆಯಾಕೆ ಬರಲಿಲ್ಲವೆಂದು ಮತ್ತೆ ಕೇಳಿದಿರಿ ಅಂತ. ಅಂದರೆ ಈ ಸಾಲುಗಳು ಈಗ ನಮಗಾಗಿ ಯಾವಾಗ ಬರ್ದದ್ರಿ ಅನ್ನೋ ಅಂತ ಅನ್ತಾರೆ. ನಾವು ಮತ್ತೆ ಇವನ್ನ ಪ್ರಶ್ನೆ ಮಾಡ್ಕೊಳ್ದ ನಾವು ಎಲ್ಲಿದ್ದೀವಿ, ಹೇಗಿದ್ದೀವಿ, ಯಾರನ್ನ ಕುರಿತು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನುವಂಥ ವಿಚಾರದಲ್ಲಿ ಮತ್ತೆ ನಾವು ಆಲೋಚನೆಯನ್ನು ಮಾಡಬೇಕು. ಮತ್ತು ಸಂಘಟನೆಯಲ್ಲಿ ಭಾಗವಹಿಸಿದಂಥ ನನ್ನಂಥವರಿಗೆ ಈ ವೇದಿಕೆಗೆ ಇಲ್ಲಿ ಬಂದು ಮಾತಾಡಲಿಕ್ಕಾಯಿತು ಅಥವಾ ಈ ಥರ ನನ್ನನ್ನು ಸೃಷ್ಟಿ ಮಾಡಿದ್ದು ಕೂಡ ಒಂದು ಶಾಲೆ ಕಾಲೇಜಿನ ಇರುವಂತಹ ವಾತಾವರಣ, ಅವತ್ತಿನ ಉಪನ್ಯಾಸಕ ವರ್ಗ ಮತ್ತು ಅವತ್ತಿನ ಸಂಘಟನೆ ಅವೆರಡೂ ಕೂಡ ನನಗೆ ಇಲ್ಲಿ ನಿಂತು ಮಾತಾಡಲಿಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಇವತ್ತಿನ ಕಾಲೇಜನ್ನು ನಾನು ನೋಡಿದಾಗ ಅಥವಾ ಅದನ್ನು ಗಮನಿಸಿದರೆ ಒಂಥರ ಭಯ ಬರ್ತಾ ಇದೆ. ಯಾಕಂದರೆ ನಮ್ಮನ್ನು ಒಳಗಿಟ್ಕೊಳ್ಳೋಕ್ಕೇನೆ ಇಲ್ಲದಂಥ ವಾತಾವರಣಗಳು ಇವತ್ತಿನ ಕಾಲೇಜಿನಲ್ಲಿದೆ. ಮತ್ತು ದೇವೇಂದ್ರಗೌಡ ದೇವೇಂದ್ರಗೌಡನ್ನು ಮಾತಾಡಿಸಿದರೆ ನನ್ನೆಲ್ಲಿ ನಕ್ಸಲೇಟ್ ಅಂದ್ಬಿಡ್ತಾರೋ ಅನ್ನುವಂಥ ವಿಚಾರ ಇವತ್ತು ಉಪನ್ಯಾಸಕರಲ್ಲಿ ಇವರಲ್ಲಿ ಇರುವಂಥದ್ದು. ಇವರೆಲ್ಲರೂ ಕೂಡ ವೇದಿಕೆಯಲ್ಲಿ ಕೂತಾಗ ಕ್ರಾಂತಿಕಾರಿಕ ವಿಚಾರಗಳನ್ನು ಮಾತಾಡ್ತಾರೆ. ಅದ್ರ ಬಗ್ಗೆ ಏನು ವಿಚಾರ ಇಲ್ಲ. ಆದರೆ ಈ
ವಿಚಾರಗಳಿದಾವಲ್ಲ. ಆದರೆ ಜಮ್ಮಣ್ಣ ಅಮರಚಿಂತವರು ಎರಡು ವಿಷಯಗಳನ್ನ ಮುಂದೆ ಇಟ್ಟೋಗಿದ್ದಾರೆ. ಏನು, ಒಂದು ಹೋರಾಟದಲ್ಲಿ ನೀವು ಭಾಗವಹಿಸಬೇಕು ಅಥವಾ ಇಡೀ ಸಮಾಜಮುಖಿಯದಲ್ಲಿಯೂ ಭಾಗವಹಿಸಬೇಕು, ಅದನ್ನು ನೋಡ್ತಾ ನೋಡ್ತಾ ಒಂದು ಸಾಹಿತ್ಯವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ವಿಚಾರ. ಆದರೆ ಈಗ ಹೆಂಗೆ ಆಗಿದೀವಿ ಅಂದ್ರೆ ನಾವು ಸಾಹಿತ್ಯ ಸೃಷ್ಟಿ ಕಡೆ ಹೇಳ್ತಿದ್ದೀವಿ ಹೊರತು ಈ ಕಡೆ ತಲೆ ಕೆಡಿಸ್ಕೊಳ್ಳಾರ್ದೆ ಈ ಕಡೆ ತಲೆ ಕೆಡಿಸ್ಕೊಂಡ್ರೆ ನಮ್ಗೆ ಇದು ಪ್ರಮೋಷನ್ ಕಷ್ಟ ಆಗ್ತದ, ಇದು ಬ್ಯಾರೆ ಆಗ್ತದ ಅನ್ನುವಂಥ ವಿಚಾರ ಇದೆ ಇರಲಿಲ್ಲ ಒಂದು ಕಡೆ. ಆದರೆ ಹೀಗಾಗಿ ಹೊಸ ವಿದ್ಯಾರ್ಥಿ ಹೊಸ ಆಲೋಚನೆಗಳು ಸೃಷ್ಟಿ ಆಗದೆ ಅವು ನಿಂತು ನೀರಾಗ್ಬಿಟ್ಟವ. ಹೀಗಾಗಿ ಇಲ್ಲಿರುವಂಥ ನಿನ್ನ ಬಹಳಷ್ಟು ಉಪನ್ಯಾಸ ವರ್ಗಕ್ಕೆ ಎಲ್ಲ ಕೊಡುವುದು ಇದೇ ಗೋಲ್ಡ್ ಅಂತ. ದಯವಿಟ್ಟು ಫ್ಯಾಕ್ಟ್ರಿ ಅದು, ಕಾಲೇಜ್ ಅನ್ನೋದು ಫ್ಯಾಕ್ಟ್ರಿ. ಅಲ್ಲಿ ಫ್ಯಾಕ್ಟ್ರಿ ಉತ್ಪಾದನೆ ಆಗ್ಬೇಕಲ್ಲ, ಉತ್ಪಾದನೆ ಆಗ್ಬೋದು. ಅದು ಬೀಜಗಳು ಹಾಕೋವಲ್ರಿ, ಒಟ್ಟ ಬೀಜಗಳು ಬಿದ್ದರಲ್ಲ ಅಲ್ಲೇ ಮಳೆಗೆ ಹೊಡೆಯೋದು. ಆ ಬೀಜಗಳು ಬೀಜ ಕೊಳ್ಳಾರ್ದಂಗೆ ಹೊರಗಡೆ ಪ್ರಯತ್ನ ಆಗ್ತಾ ಇದ್ದಾವೆ. ಈ ವಿಚಾರವಾಗಿ ದಯವಿಟ್ಟು ಸಮಸ್ಯೆಗಳದಾವು ಇಲ್ಲ ಅಂತೇಳಿ. ಯಾಕಂದ್ರೆ ಆ ಸಮಸ್ಯೆಗಳು ಹೇಳ್ತಾ ಹೋದ್ರೆ ನಾನು ನಿಮ್ಮ ಮೇಲೆ ಹೇಳೋದು, ನೀವು ನಮ್ಮ ಮೇಲೆ ಹೇಳೋದು, ಈ ಥರದ್ದು ಇದಾವೆ ಇಲ್ಲ ಅಂತಲ್ಲ. ಆದರೆ ನಾನು ಹೇಳುವಂಥದ್ದು ಏನಂದ್ರೆ ಎರಡೂ ಕೂಡ ಸಮಾನವಾಗಿ ನಡಿಬೇಕು. ಇವತ್ತು ಸಂಘಟನೆ, ಹೋರಾಟ, ಅದರ ಜೊತೆಗೆ ಸಾಹಿತ್ಯ ಎಲ್ಲವೂ ಸೇರ್ಕೋಬೇಕಾದ್ರೆ ಅದು ವಾತಾವರಣ ಸೃಷ್ಟಿ ಮಾಡ್ಬೇಕು. ಯಾಕಂದ್ರೆ ಇವತ್ತು ಆ ಘಟಕದಲ್ಲಿ ಆ ಸಂದರ್ಭದಲ್ಲಿ ತಯಾರಾಗಲಿಕ್ಕೆ ಈ ಥರದ ಸಾಹಿತ್ಯಗಳು ವಿಚಾರ ಅವತ್ತಿನ ಕಾಲಘಟ್ಟದ ಹೇಳಿದ್ರಲ್ಲ ಹೋರಾಟಗಳು, ದಲಿತ ಸಂಘರ್ಷ ಮತ್ತು ಬಂಡಾಯ, ಅವು ಆ ಕಡೆ ಆಂಧ್ರಕ್ಕೆ ಹೋದ್ರೆ ಆ ಹೋರಾಟಗಳು ಎಲ್ಲವೂ ಕೂಡ ಅವರಿಗೆ ಸ್ಫೂರ್ತಿಯಾಗಿ ಒಬ್ಬ ಸಾಹಿತಿಯಾಗಿ ಕಲಾವಿದನಾಗಿ ಸಿದ್ಧ ಆಗಲಿಕ್ಕೆ ಅವೆಲ್ಲವೂ ಕೂಡ ಕಾರಣ ಆದವು. ಇವತ್ತಿನ ಸಂದರ್ಭದಲ್ಲಿ ಅವರ ಕೊರತೆ ಇದ್ದಾವೆ, ಅವುಗಳ ಕೊರತೆ ಇದೆ. ಆ ಕೊರತೆಯನ್ನ ತುಂಬಿಕೊಳ್ಳಿಕ್ಕೆ ನೀವು ನಾವು ಕೂಡ ಇಬ್ಬರು ಸೇರಿ ಇವತ್ತು ಆ ಕೊರತೆಯನ್ನು ನೀಗಿಸಿ ಮತ್ತೆ ಆ 70ರ 80ರ ದಶಕದ ವಿಚಾರ. ಯಾಕಂದ್ರೆ ಎಲ್ಲವೂ ಮುಗಿದ್ಬಿಟ್ಟವ, ಎಲ್ಲ ಸಮಸ್ಯೆಗೆ ಇತಿಹಾಸ ಆಗ್ಬಿಟ್ಟದ ಅನ್ನಂಗಿಲ್ಲ. ಅದಕ್ಕಿಂತ ಹೊತ್ತುಕೊಟ್ಟು ಇವತ್ತು ಸಮಸ್ಯೆಗಳು ಆಗರವಾಗಿ ನಮ್ಮ ಮುಂದಿದ್ದಾವೆ. ಆದ್ರೆ ಆ ಸಮಸ್ಯೆಗಳನ್ನ ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ಪರಿಸ್ಥಿತಿ ಒಳಗಡೆ ಇವತ್ತು ನಿಮಗೆ ಆ ಜವಾಬ್ದಾರಿಯನ್ನ ಇದೆ. ಕಾಲೇಜ್ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಾಗ ಜಮ್ಮಣ್ಣ ಅಮರಚಿಂತರ ಬಗ್ಗೆ ಹೇಳುವಾಗ, ಜಮ್ಮಣ್ಣ ಅಮರಚಿಂತರು ಒಬ್ಬ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಹೇಗಿದ್ರು ಸೃಷ್ಟಿ ಮಾಡಿದ್ರು, ಹೇಗೆ ಅವರು ದಲಿತ ಚಳವಳಿಯಲ್ಲಿ ಭಾಗವಹಿಸಿದ್ರು, ಏನೇನು ಮಾಡಿದ್ರು ಅನ್ನೋ ಬಗ್ಗೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳ್ತಾ ನೀವು ಹಿಂಗೆ ತಯಾರಾಗಬೇಕು ಅಂತೇಳಿ ಮಾಡೋದು ಸರಿ ಅನ್ನುವಂತ ಅನಿಸ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡಿ ಅನ್ನುವಂತಹ ಕಳಕಳಿಯ ವಿನಂತಿ ಇತ್ತು ನನಗೆ. ಯಾಕಂದ್ರೆ ಇವತ್ತು ಏನಾಗಿದೆ ಅಂದ್ರೆ UGC ಸ್ಕೇಲ್ ಬಂದಾಗಿದ್ದ ನೀವು ಸಿಕ್ಕಾಪಟ್ಟೆ ಕೆಲಸ ಇಟ್ಬಿಟ್ಟ, ಮಾತಾಡೋಕ್ಕೂ ಪುರುಸೊತ್ತಿಲ್ಲಾರ್ದಂಥ ಸ್ಥಿತಿ. ಏನಿದ್ರು ಆರ್ಟಿಸಿಸ್ತಾ ಇರುತ್ತಾ, ಇದು ಬರ್ಕೊಡು, ಅದಕ್ಕ ಇದು ಮಾಡಿದ್ರಾಗ ಸಾಕಾಗೈತಿ ನಿಮ್ದೆಲ್ಲುವಪ್ಪ ಅನ್ನುವಂಥ ಸ್ಥಿತಿಯಲ್ಲಿ ಇದೀರಿ. ಇಲ್ಲ ಆಗಲ್ಲ. ಅಂದ್ರೆ ಇದೆಲ್ಲವೂ ಮಧ್ಯೆ ಒಂದು ಸಾಮಾಜಿಕ ಕಳಕಳಿ ಇರುವಂತಹ ನಾವೆಲ್ಲರೂ ಕೂಡ ಸ್ವಲ್ಪ ಜನ ಇದ್ದೀನೋ, ಭಾಳ ಜನ ಇದ್ರೆ ಏನಿಲ್ಲ, ಸ್ವಲ್ಪ ಜನ ಇರೋರು. ಹೀಗಾಗಿ ನಮ್ಮ ಸಂಖ್ಯೆ ಕಡಿಮೆ ಆಗದೆ ಹಾಗೆ ಇವತ್ತು ಆ ಸಂಖ್ಯೆ ಹೆಚ್ಚುಗೊಳಿಸೋ ಹಾಗೆ ಇವತ್ತು ನಮ್ಮ ಜಮ್ಮಣ್ಣ ಅಮರಚಂದ್ರನ ಇಟ್ಕೊಂಡು ಹೇಗೆ ನಾವಿಲ್ಲಿ ಒಂದು ದಿನದ ವಿಚಾರವನ್ನು ಮಾಡಿದ್ವಿ, ಹಾಗೆ ಇವತ್ತಿನ ನಮ್ಮ ಕಾಲಘಟ್ಟದ ಬಹಳಷ್ಟು ಕಥೆಗಾರರು ಇವರು ನಮ್ಮ ಮಧ್ಯೆ ಇದ್ದಾರೆ. ಅವ್ರಿಗೂ ಅದಕ್ಕೆ ಇದೇ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಮತ್ತು ಅದಕ್ಕೆಲ್ಲವೂ ಕೂಡ ಎಲ್ಲರ ಬೆಂಬಲ ಕೂಡ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ. ಇವತ್ತಿನ ಒಂದು ದಿನದ ಈ ವಿಚಾರ ಸಂಕಿರಣದಲ್ಲಿ ಕೆಲವು ಮಾತುಗಳನ್ನು ಆಡಲಿಕ್ಕೆ ನನಗೆ ಇದು ಅವಕಾಶ. ಯಾಕಂದ್ರೆ ಈ ವಲಯದಲ್ಲಿ ಮಾತನಾಡಿದ್ದಿದೆ ಮೊದಲು, ನಾವು ಬೇರೆ ಇದರಲ್ಲೆಲ್ಲ ಮಾತನಾಡ್ತೇವೆ, ಸಿಕ್ಕಾಪಟ್ಟೆ ಮಾತಾಡ್ತೇವೆ. ಆದ್ರೆ ಈ ವಲಯದ ಜೊತೆ ಮಾತಾಡಬೇಕಾದ್ರೆ ಆ ಸೂಕ್ಷ್ಮತೆಯಿಂದ ಮಾತಾಡಬೇಕಾಗಿದೆ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇನ್ನೇನಪ್ಪ ಅನ್ನುವಂಥ ಸ್ಥಿತಿ. ಸೊ ಆ ಕಾರಣಕ್ಕಾಗಿ ಆದ್ರೆ ಬಹಳ ಒಂಥರ ಎಲ್ಲದಕ್ಕೂ ಮೀರಿದ ಮನುಷ್ಯರು ನಾವು. ಏನಾದ್ರೆ ಆಗಲಿ, ಏನಾಗುತ್ತೆ ಅನ್ನೋ ಹಿಂಗಾಗಿ ಇದ್ದದ್ದನ್ನು ಇಂದಾಗಿ ಹೇಳಿದ್ದೀನಿ. ದಯವಿಟ್ಟು ಏನಾದ್ರು ಬೇಜಾರಾಗಿದ್ರೆ ಕ್ಷಮಿಸಿ. ನಾವು ನೀವು ಸೇರಿ ಒಂದು ಸಮಾಜ ಕಟ್ಟೋಣ ಅಂತ ಹೇಳ್ತಾರಲ್ಲ. ಮನುಷ್ಯಪರವಾದ ಜೀವಪರವಾದ